ಹೊಸ ರೇಷನ್ ಕಾರ್ಡ್ಗಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ರೇಷನ್ ಕಾರ್ಡ್ ಮಾಡಿಸಿಕೊಳ್ಳಿಕ್ಕೆ ಒಂದು ಸದವಕಾಶ ನಿಮಗೆ ಸಿಕ್ಕಿದೆ. ಯಾವಾಗ ಎಲ್ಲಿ ಹೇಗೆ ಮಾಡಿಸ್ಕೊಳ್ಳೋದು, ಅದರ ಉಪಯೋಗಗಳೇನು, ಅದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಂಪತ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಹೇಗಿದ್ರೆ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಸಂಪತ್, ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್. ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ BPL ಕಾರ್ಡ್ನ ಅರ್ಜಿ ಹಾಕಿದ ಮೇಲೆ ಅಪ್ರೂವಲ್ಗಾಗಿಯೇ 1 ವರ್ಷಕ್ಕಿಂತ ಹೆಚ್ಚು ಕಾಯಬೇಕಾಗ್ತದೆ. ಏನೇ ಆದರೂ ಕೂಡ ನೀವು ಒಂದು ಸರಿ ಅಪ್ಲಿಕೇಶನ್ ಯಾರೆಲ್ಲ ಹಾಕಿಲ್ಲ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಫಸ್ಟು ಸದ್ಯಕ್ಕೆ ನೀವು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ವಿಚಾರ ಮಾಡಿ. APL ಆಗಿರ್ಬೋದು BPL ಆಗಿರ್ಬೋದು ಯಾವಾಗ ಇದನ್ನು ಸ್ಥಗಿತ ಮಾಡ್ತಾರಂತ ಗೊತ್ತಿಲ್ಲ. ಆದಷ್ಟು ಬೇಗ ನೀವು ಹೋಗಿ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. BPL ಕಾರ್ಡನ್ನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾದಂಥ ದಾಖಲಾತಿಗಳನ್ನು ನಿಮಗೆ ಹೇಳ್ತೇನೆ. ಎಲ್ಲಾದರೂ ನೋಟ್ ಮಾಡಿಟ್ಕೊಳ್ಳಿ. ಎಲ್ಲ ಒಂದು ಕುಟುಂಬ ಸದಸ್ಯರ ಆಧಾರ್ ಕಾರ್ಡನ್ನು ಬೇಕಾಗುತ್ತೆ. ಒಬ್ಬ ಸದಸ್ಯರ ಆದಾಯ ಪ್ರಮಾಣ ಬೇಕಾಗುತ್ತೆ. 6 ವರ್ಷದ ಒಳಗಿನಿರ್ತಕ್ಕಂಥ ಮಕ್ಕಳ ಒಂದು ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ. 6 ವರ್ಷದ ಮೇಲ್ಪಟ್ಟ ಯಾರಾದರೂ ಇದ್ದರೆ ಅವರ ಹೆಬ್ಬಟ್ಟನ್ನು ಕೊಡಲೇಬೇಕಾಗುತ್ತೆ. BPL ಪಡಿತರ ಚೀಟಿ ಪಡೆಯಲು ನಿರೀಕ್ಷೆಯಲ್ಲಿರ್ತಕ್ಕಂಥ ಅನೇಕ ಜನರಿಗೆ ರಾಜ್ಯ ಸರ್ಕಾರದ ಒಂದು ಮಾಹಿತಿ ಇದಾಗಿತ್ತು. ಕೆಲವೊಂದಿಷ್ಟು ಟೈಮಲ್ಲಿ ಇದು ಸ್ಥಗಿತವಾಗಿರುತ್ತೆ. ಆದರೆ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಅರ್ಜಿಯನ್ನು, ಈ ಸೌಲಭ್ಯವನ್ನು ಯಾವ ಟೈಮಲ್ಲಿ ಬೇಕಾದರೂ ನೀವು ಅರ್ಜಿಯನ್ನು ಹಾಕಿಕೊಂಡು ಪಡೆಯಬಹುದು. ಈಗಾಗಲೇ ರಾಜ್ಯಾದ್ಯಂತ ಸುಮಾರು 2,94,000 ಜನ BPL ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದನ್ನು ಸಂಪೂರ್ಣವಾದಂಥ ಪರಿಶೀಲಿಸಿ ಆದ ನಂತರವೇ BPL ಕಾರ್ಡನ್ನು ನಿಮಗೆ ನೀಡಲಾಗುವುದು. ಎಮರ್ಜೆನ್ಸಿ ಏನು ಹೇಳ್ತೀವಿ, ಆರೋಗ್ಯ ತುರ್ತು ಪರಿಸ್ಥಿತಿಯಲ್ಲಿ ಯಾವಾಗ ಬೇಕಾದರೂ ಕೂಡ ನೀವು ಮಾಡಿಸಿಕೊಳ್ಬೋದು BPL ಕಾರ್ಡನ್ನು. ಆದರೆ ಅರ್ಜಿ ಸಲ್ಲಿಸಲು ಮುನ್ನ ವೈದ್ಯಕೀಯ ದಾಖಲಾತಿಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತೆ. ಜಿಲ್ಲೆಗಳ ಉಪ ನಿರ್ದೇಶಕರ ಶಿಫಾರಸಿನ ಮೇರೆಗೆ ಅರ್ಜಿಯನ್ನು ಪರಿಶೀಲಿಸಿ ನಿಮ್ಮ ಒಂದು ತಾಲೂಕು ಅಥವಾ ಜಿಲ್ಲೆಯಲ್ಲಿ ಒಬ್ಬ ಫುಡ್ ಇನ್ಸ್ಪೆಕ್ಟರ್ ಇರ್ತಾರೆ ಸಾಹೇಬರು, ಅವರು ಕೂಡ ನೀವು ಎಮರ್ಜೆನ್ಸಿಗೆ BPL ಕಾರ್ಡ್ ಪಡೆಯಲಿಕ್ಕೆ ಅವರ ಸಹಾಯ ಕೂಡ ನೀವು ಪಡೆದುಕೊಳ್ಳಬಹುದು. ಅರ್ಹತೆಯನ್ನು ಹೊಂದಿದಂತಹ ಅರ್ಜಿದಾರರು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು. ಕುಟುಂಬದ ವಾರ್ಷಿಕ ಆದಾಯ 1,20,000 ರೂಪಾಯಿಗಳಿಂದ ಕಡಿಮೆ ಇರಬೇಕು. ಯಾಕೆ ಸರ್ಕಾರದವರು ಖಾಯಮಾಗಿ ಅರ್ಜಿಯನ್ನು ಸಲ್ಲಿಸುವುದನ್ನು ತೆಗೆದುಕೊಳ್ಳೋದಿಲ್ಲ? ಕಾರಣವೇನೆಂದರೆ ಕೆಲವೊಂದು ಟೈಮ್ದಲ್ಲಿ ಆಫ್ ಇರುತ್ತೆ, ಕೆಲವೊಂದು ಟೈಮ್ದಲ್ಲಿ ತೋಳ್ತಾರೆ, ಅರ್ಜಿಯನ್ನು ತೆಗೆದುಕೊಳ್ಳೋದಿಲ್ಲ. ಯಾಕಂತ ನೀವೇನಾದ್ರು ಕೇಳಿದ್ರೆ, ಸರ್ಕಾರದವರು ಪ್ರತಿಯೊಂದು ಗ್ಯಾರಂಟಿಗೆ ಯೋಜನೆ ಲಾಭವನ್ನು ಪಡೀಲಿಕ್ಕೆ BPL ಕಾರ್ಡ್ ಕಡ್ಡಾಯವಾಗಿದೆ. ಇದರ ಪರಿಣಾಮವಾಗಿ ಸರ್ಕಾರದ್ದು ತಾತ್ಕಾಲಿಕವಾಗಿ ಹೊಸ ಅರ್ಜಿಗಳನ್ನು ಬಂದ್ ಮಾಡಿರ್ತಾರೆ. ಅದಕ್ಕಾಗಿ BPL ಕಾರ್ಡನ್ನು ನೀಡಲಿಕ್ಕೆ ಕೆಲವೊಂದಿಷ್ಟು ನಿಯಮಗಳನ್ನು ಮುಂದುವರಿಸಿರುತ್ತಾರೆ. ಹೊಸ BPL ಕಾರ್ಡ್ನ ಅರ್ಜಿಯನ್ನು ತಾತ್ಕಾಲಿಕವಾಗಿ ಪ್ರಾರಂಭಿಸಿದ್ದು ಕೆಲವೊಂದು ಟೈಮಲ್ಲಿ ಇದನ್ನು ಸ್ಥಗಿತಗೊಳಿಸಬಹುದು. ಆದರೆ ನೆನಪಿರಲಿ, ತುರ್ತು ಮತ್ತು ಆರೋಗ್ಯ ಸಮಸ್ಯೆ ಉಳ್ಳವರಿಗೆ ಮಾತ್ರ ಯಾವಾಗ ಬೇಕಾದರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಯಾವುದೇ ರೀತಿಯಿಂದ ಟೈಮ್ ನೋಡುವಂಥ ಅವಶ್ಯಕತೆ ಇಲ್ಲ. ನೀವು ಕೂಡ ಇದರ ಬಗ್ಗೆ ಕಂಪ್ಲೀಟ್ ಆದಂತೆ ಅಪ್ಡೇಟ್ಸ್ನ ತೊಗೊಳ್ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅದರ ಜೊತೆಗೆ ನೀವು ಕರ್ನಾಟಕ 1 ಆಗಿರ್ಬೋದು ಅಥವಾ ಗ್ರಾಮ 1 ಆಗಿರ್ಬೋದು, ಅವ್ರದ್ದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ ನಿಮ್ಮ ಹತ್ತಿರದ ಒಂದು ಸೈಬರ್ ಸೆಂಟರಲ್ಲಿ, ಅವರು ಕೂಡ ನೀವು ಕಾಂಟ್ಯಾಕ್ಟನ್ನು ಮಾಡಿಕೊಳ್ಳಬಹುದು. ಯಾವಾಗ ಅರ್ಜಿ ಪ್ರಾರಂಭ ಆಗುತ್ತೆ ಅಥವಾ ಯಾವಾಗ ಅರ್ಜಿಯನ್ನು ಹಾಕ್ಬೋದು ಅಂತ ಮೆಸೇಜ್ ಕೂಡ ಅವರು ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿಗಳನ್ನು ವಾಟ್ಸಪ್ ಗ್ರೂಪ್ ಮಾಡಿರ್ತಾರೆ, ಅಲ್ಲಿ ಕೂಡ ನಿಮಗೆ ತಿಳಿಸ್ತಾರೆ. ನಾನು ಕೂಡ ಕುಲಂಕುಷವಾಗಿ ಸಾಕಷ್ಟು ಗ್ರಾಮ ಆಗಿರ್ಬೋದು ಅಥವಾ ಕರ್ನಾಟಕ 1ಗೆ ನಾನು ಭೇಟಿ ನೀಡಿ ಅವ್ರದ್ದೇ ಆದಂಥ ಏರಿಯಾದಲ್ಲಿರ್ತಕ್ಕಂಥ ಜನರು ಒಂದು ವಾಟ್ಸಪ್ ಗ್ರೂಪ್ ಕೂಡ ಮಾಡಿರ್ತಾರೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಇದಾಗಿತ್ತು BPL ಕಾರ್ಡ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ. ಇದೇ ರೀತಿ ಉಪಯುಕ್ತವಾದಂಥ ಮಾಹಿತಿ ಪಡೀಲಿಕ್ಕೆ ನೀವು ಕೂಡ ಸಂಪತ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಿಂದ ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಇಂಥ ಒಂದು ಉಪಯುಕ್ತವಾದಂಥ ಮಾಹಿತಿಗಳನ್ನು ಕಂಟಿನ್ಯೂಸ್ ಆಗಿ ತಂದು ನಿಮಗೆ ಒಡ್ತಾ ಇರ್ತೀನಿ. ಪ್ಲೀಸ್ ನೀವೆಲ್ಲರೂ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಿಂದ ಎಲ್ಲರ ಜೊತೆ ನೀವು ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.